ಸ್ನೇಹಿತರೆ, ನಾನು ಬರ್ತಾ ಇದ್ದೆ, ಇಲ್ಲೊಂದು ಕಡೆ ನೋಡಿ ಡಾಗ್ಸ್ ಎಷ್ಟಿದೆ. ನಾನು ಭಾಳ ಖುಷಿ ಆಯಿತು. ಸೊ ಅದಕ್ಕೆ ಬಿಸ್ಕೆಟ್ ಹಾಕೋಣ ಅಂತ ನಿಂತ್ಕೊಂಡೆ. ನೋಡಿ ಎಲ್ಲ ಕಡೆ ತೆಗ್ದಾಕ್ಬಿಟ್ಟವ್ರೆ ಡಾಗ್ಸ್ನ. ಇಲ್ಲಿ ಒಂದೇ ಕಡೆ ಒಂದು 10-15 ಇದೆ. ಭಾಳ ಖುಷಿ ಆಯಿತು. ಕಿಕ್ಕವ ಇಲ್ಲಿ ಒಂದು ಕಡೆ ಪಾಪ ನಾಯಿಗಳಿದಾವೆ. ಇಲ್ಲಿ ಒಂದು ಕಡೆ ನಾಯಿಗಳಿದಾವೆ. ಬಹಳ ಖುಷಿ ಆಯ್ತು ನನಗಂತೂ. ನೋಡಿ ಇಲ್ಲಿ ಯಾರೋ ಒಬ್ರು ಹಾಲಿಟ್ಟಿದ್ದಾರೆ. ಇಲ್ಲೊಂದೇ ಕಡೆ ನಾಯಿಗಳಿರೋದು, ಬೇರೆ ಎಲ್ಲೂ ಇಲ್ಲ. ಎಲ್ಲ ತೆಗೆದು ಬಿಟ್ಟವ್ರೆ ನೋಡಿ. ಇಲ್ಲೊಂದು ಕಡೆ ನಾಯಿ ಇದೆ, ಎಲ್ಲ ಕಡೆ ತೆಗೆದು ಬಿಟ್ಟವ್ರು. ನನ್ ಬಹಳ ಖುಷಿ ಆಯ್ತು ನೋಡಿ. ನನ್ಗೆ ಇಲ್ಲೆಲ್ಲ ಹಾಲೆಲ್ಲ ಇಟ್ಟಿದ್ದಾರೆ. ಒಳ್ಳೆಯವ್ರು ಇದ್ದಾರೆ. ಎಲ್ಲ ಪ್ರಾಣಿಗಳನ್ನ ನಾಶ ಮಾಡೋರು ಇದ್ದಾರೆ ವಿನಾ ಒಳ್ಳೆಯವ್ರು ಇದ್ದಾರೆ. ಒಳ್ಳೆಯವ್ರು ಇದ್ದಾರೆ. ನಮಗೂ ಅದೇ ಬೇಕಾಗಿರೋದು. ನೋಡಿ. ಭಾಳ ಖುಷಿ ಆಯಿತು. ವಿಷಯ ಏನಂದರೆ, ನಾನು ನನ್ನ ಮಗಂದು ಗಾಡಿ ಎತ್ಕೊಂಡ್ಬಂದಿದ್ದೆ. ಗಾಡಿಯಲ್ಲಿ ಅವನು ಒಂದು 50-60 ಪ್ಯಾಕೆಟ್ ಬಿಸ್ಕೆಟ್ ಇಟ್ಟಿದ್ದಾನೆ. ಬರೋ ರೋಡಲ್ಲೆಲ್ಲ ಹಾಕೊಂಡು ಬಂದಿದ್ದೀನಿ. ಭಾಳ ಖುಷಿ ಆಗುತ್ತೆ. ಪ್ರಾಣಿಗಳನ್ನ ಊಟ ಹಾಕೋದು, ನೋಡ್ಕೊಳೋದು ಮಾಡಿ, ಕಲೆಕ್ಷನ್ನು, ಸ್ಕ್ಯಾನರ್ ಹಾಕ್ಬಿಟ್ಟು ದುಡ್ಡು ಮಾಡೋದು ಏಸ್ಗೆ ಕೆಲಸ. ಅದು 1000 ನಾಯಿನ ಸಾಕಿದ್ದಾರೆ ಗಿರೀಶ್ ಸಾರು. ಎಷ್ಟು ಅಂಥವ್ರಿಗೆ ಸಹಾಯ ಮಾಡಿ. ಈ ಸುಮ್ಮನೆ ವಿಡಿಯೋಸ್ಗಳು ಹಾಕ್ತಾರೆ, ಅಂಥವ್ರಿಗೆ ದುಡ್ಡೆಲ್ಲ ಕೊಡಬೇಡಿ. ಅದೇ ದುಡ್ಡಿಗೆ ನೀವು ಒಂದಷ್ಟು ಬಿಸ್ಕೆಟು, ಹಾಲು, ಒಂಚೂರು ಅನ್ನನೋ ಏನೋ ಹಾಕಿ ಸಿಗೋ ಸಂತೋಷನೇ ಬೇರೆ. ನೋಡಿ ಎಲ್ಲಿಲ್ಲ ನಾಯಿಗಳು, ಎಲ್ಲ ಕಡೆ ಎತ್ಬಿಟ್ಟವ್ರು. ಇಲ್ಲಿ ನೋಡಿ ನನಗೆ ಭಾಳ ಖುಷಿ ಆಗೋಯ್ತು.
ಅನಿಮಲ್ ಲವರ್ ಆಗೋಕ್ಕೂ ಯೋಗ್ಯತೆ ಇರಬೇಕು, ಎಲ್ಲರೂ ಆಗಕ್ಕಾಗಲ್ಲ. ಭಿಕಾರಿಗಳೆಲ್ಲ ಸ್ಕ್ಯಾನರ್ ಹಾಕಿ ದುಡ್ಡು ತಿಂತಾರೆ. ಪ್ರಾಣಿಗಳ ಸೇವೆ ಮಾಡ್ರಿ, ಅದರಲ್ಲಿರೋ ಸುಖ ಫಲ ಬೇರೆನೆ. 500 ರೂಪಾಯಿ ವ್ಯಾಲ್ಯೂ, 500 ರೂಪಾಯಿ ಮಾತ್ರ ಇರುತ್ತೆ. ಪ್ರಾಣಿಗಳಿಗೆ ಊಟ ಫೀಡ್ ಮಾಡಿ ನೋಡಿ, ಅದ್ರಲ್ಲಿ ಸಿಗೋ ಸಂತೋಷನೇ ಬೇರೆ, ಅನ್ಲಿಮಿಟೆಡ್ ಸಂತೋಷ. ನನಗಂತೂ ಇವತ್ತು ಭಾಳ ಖುಷಿ ಆಯಿತು. ವಾರದ ಮೊದಲನೇ ವಾರ ಸೋಮವಾರ ನಾನು ಭಾಳ ಖುಷಿ ಆಯಿತು. ಯಾರಿಗೂ ವೀಡಿಯೋಗಳು ಹಾಕ್ತಾರೆ ಫೇಸ್ಬುಕ್ಕಲ್ಲಿ, ಅದಾಗ್ತಾರೆ ಇದಾಗ್ತಾರೆ, ಎಲ್ಲೂ ದುಡ್ಡು ಕೊಡಬೇಡಿ ನೋಡಿ. ಇಂಥ ಬಾಯಲ್ಲದಿರೋ ಜೀವಕ್ಕೆ ಹಾಕಿದ್ ನೋಡಿ. ನೋಡಿ ಇಂಥ ಜಾಗದಲ್ಲಿ ಇಟ್ಕೊಂಡಿದ್ದಾರೆ ಪ್ರಾಣಿಗಳನ್ನ. ಭಾಳ ಖುಷಿ ಆಯಿತು ನನಗೆ.